ರೈತರು ಮನೆಗಳನ್ನ ಕಟ್ಟಬೇಕು ಅಂದ್ರೆ ಅದಕ್ಕೂ ಜಿಎಸ್ಟಿ, ರೈತರು ಬಟ್ಟೆ ಹಾಕೋತಾರೆ ಅಂದ್ರೆ ಅದಕ್ಕೂ ಜಿಎಸ್ಟಿ. ಈ ಜಿಎಸ್ಟಿಯನ್ನ ತಂದಂತ ಸರ್ಕಾರ ಯಾವುದು? ಬಿಜೆಪಿ ಸರ್ಕಾರ. ಇದರ ವಿರುದ್ಧ ಪ್ರತಿಯೊಂದು ಮನೆಗೂ ಕೂಡ ನೀವು ತಿಳಿಸುವಂತ ಕೆಲಸ ಮಾಡಬೇಕು. ನಿಮ್ ದುಡ್ಡೆಲ್ಲ ಎಲ್ಲೋಯ್ತಾ ಇದೆ? ಉತ್ತರ ಭಾರತಕ್ಕೆ ಹೋಯ್ತಾ ಇದೆ, ಗುಜರಾತ್ಗೆ ಹೋಯ್ತಾ ಇದೆ, ಬಿಹಾರ್ಗೆ ಹೋಯ್ತಾ ಇದೆ, ಉತ್ತರ ಪ್ರದೇಶಕ್ಕೆ ಹೋಯ್ತಾ ಇದೆ. ನಿಮ್ ಮಕ್ಕಳು, ನೀವು ಕಷ್ಟಪಟ್ಟು ಓದ್ಸಾರ ಮಕ್ಕಳು ಮುಂದಿನ ದಿನಗಳಲ್ಲಿ ಅಲ್ಲೋಗಿ ಭಿಕ್ಷೆ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನೀವು ಎಚ್ಚೆತ್ಕೊಂಡು ಎಲ್ಲ ರೈತರು ಒಂದಾಗಿ ಕನ್ನಡಿಗರ ಗೌರವವನ್ನ, ಕನ್ನಡಿಗರಿಗೋಸ್ಕರ ನಾನೇನು ಧ್ವನಿಯನ್ನ ಎತ್ತಿದ್ದೇನೆ ಆ ಧ್ವನಿಗೆ ನೀವು ಶಕ್ತಿಯನ್ನ ಕೊಡಬೇಕು. ಇವತ್ತು ಇಡೀ ದೇಶದ ಪ್ರಧಾನಮಂತ್ರಿಗಳು ಉತ್ತರಾಖಂಡದಲ್ಲಿ ಹೋಗಿ ನನ್ನನ್ನ ಸೋಲಿಸಿ ಅಂತ ಹೇಳ್ತಾರೆ. ಎಲ್ಲಿ? ಉತ್ತರಾಖಂಡದಲ್ಲಿ ಹೋಗಿ ಸೋಲಿಸಿ ಅಂತ ಹೇಳ್ತಾರೆ. ಯಾರು ಸೇರಿಸ್ಬೇಕಂತೆ? ಯಾರು ಸೋಲ್ಸ್ಬೇಕಂತೆ? ಡಿ.ಕೆ. ಸುರೇಶ್ನ ಸೋಲ್ಸಿ ಅಂತಾರೆ. ಅಂದ್ರೆ ನೀವು ಲೆಕ್ಕ ಹಾಕಬೇಕು, ನಾನು ಎಲ್ಲಿವರೆಗೂ ನೀವು ತಲುಪಿಸಿದೀರಿ ನನ್ನನ್ನ ನೀವು ಅಂತೇಳಿ. ನೀವೇನ್ ತಿಳ್ಕೋಬೇಕು? ಎಲ್ಲಿವರೆಗೂ ನೀವು ನನ್ನನ್ನು ತಲುಪಿಸಿದೀರಿ ಅಂತ ತಿಳ್ಕೋಬೇಕು. ಇವತ್ತು ನನಗೆ ಶಕ್ತಿ ಕೊಡಿ. ಈ ನಾಡಿನ ನೀರಿಗೋಸ್ಕರ, ಈ ನಾಡಿನ ಭಾಷೆಗೋಸ್ಕರ, ಈ ನಾಡಿನ ರೈತರಿಗೋಸ್ಕರ ನಾನು ಏನ್ ತ್ಯಾಗಕ್ಕೂ ಕೂಡ ಸಿದ್ಧನಾಗಿದ್ದೇನೆ. ರೈತರು ಮನೆಗಳನ್ನ ಕಟ್ಟಬೇಕು ಅಂದ್ರೆ ಅದಕ್ಕೂ ಜಿಎಸ್ಟಿ, ರೈತರು ಬಟ್ಟೆ ಹಾಕೋತಾರೆ ಅಂದ್ರೆ ಅದಕ್ಕೂ ಜಿಎಸ್ಟಿ. ಈ ಜಿಎಸ್ಟಿಯನ್ನ ತಂದಂತ ಸರ್ಕಾರ ಯಾವುದು? ಬಿಜೆಪಿ ಸರ್ಕಾರ. ಇದರ ವಿರುದ್ಧ ಪ್ರತಿಯೊಂದು ಮನೆಗೂ ಕೂಡ ನೀವು ತಿಳಿಸುವಂತ ಕೆಲಸ ಮಾಡಬೇಕು. ನಿಮ್ ದುಡ್ಡೆಲ್ಲ ಎಲ್ಲೋಯ್ತಾ ಇದೆ? ಉತ್ತರ ಭಾರತಕ್ಕೆ ಹೋಯ್ತಾ ಇದೆ, ಗುಜರಾತ್ಗೆ ಹೋಯ್ತಾ ಇದೆ, ಬಿಹಾರ್ಗೆ ಹೋಯ್ತಾ ಇದೆ, ಉತ್ತರ ಪ್ರದೇಶಕ್ಕೆ ಹೋಯ್ತಾ ಇದೆ. ನಿಮ್ ಮಕ್ಕಳು, ನೀವು ಕಷ್ಟಪಟ್ಟು ಓದ್ಸಾರ ಮಕ್ಕಳು ಮುಂದಿನ ದಿನಗಳಲ್ಲಿ ಅಲ್ಲೋಗಿ ಭಿಕ್ಷೆ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನೀವು ಎಚ್ಚೆತ್ಕೊಂಡು ಎಲ್ಲ ರೈತರು ಒಂದಾಗಿ ಕನ್ನಡಿಗರ ಗೌರವವನ್ನ, ಕನ್ನಡಿಗರಿಗೋಸ್ಕರ ನಾನೇನು ಧ್ವನಿಯನ್ನ ಎತ್ತಿದ್ದೇನೆ ಆ ಧ್ವನಿಗೆ ನೀವು ಶಕ್ತಿಯನ್ನ ಕೊಡಬೇಕು. ಇವತ್ತು ಇಡೀ ದೇಶದ ಪ್ರಧಾನಮಂತ್ರಿಗಳು ಉತ್ತರಾಖಂಡದಲ್ಲಿ ಹೋಗಿ ನನ್ನನ್ನ ಸೋಲಿಸಿ ಅಂತ ಹೇಳ್ತಾರೆ. ಎಲ್ಲಿ? ಉತ್ತರಾಖಂಡದಲ್ಲಿ ಹೋಗಿ ಸೋಲಿಸಿ ಅಂತ ಹೇಳ್ತಾರೆ. ಯಾರು ಸೇರಿಸ್ಬೇಕಂತೆ? ಯಾರು ಸೋಲ್ಸ್ಬೇಕಂತೆ? ಡಿ.ಕೆ. ಸುರೇಶ್ನ ಸೋಲ್ಸಿ ಅಂತಾರೆ. ಅಂದ್ರೆ ನೀವು ಲೆಕ್ಕ ಹಾಕಬೇಕು, ನಾನು ಎಲ್ಲಿವರೆಗೂ ನೀವು ತಲುಪಿಸಿದೀರಿ ನನ್ನನ್ನ ನೀವು ಅಂತೇಳಿ. ನೀವೇನ್ ತಿಳ್ಕೋಬೇಕು? ಎಲ್ಲಿವರೆಗೂ ನೀವು ನನ್ನನ್ನು ತಲುಪಿಸಿದೀರಿ ಅಂತ ತಿಳ್ಕೋಬೇಕು. ಇವತ್ತು ನನಗೆ ಶಕ್ತಿ ಕೊಡಿ. ಈ ನಾಡಿನ ನೀರಿಗೋಸ್ಕರ, ಈ ನಾಡಿನ ಭಾಷೆಗೋಸ್ಕರ, ಈ ನಾಡಿನ ರೈತರಿಗೋಸ್ಕರ ನಾನು ಏನ್ ತ್ಯಾಗಕ್ಕೂ ಕೂಡ ಸಿದ್ಧನಾಗಿದ್ದೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.